ನಮಸ್ಕಾರ ಸ್ನೇಹಿತರೆ. ವರ್ಷ 1986. ಕಲಬುರಗಿ ಜಿಲ್ಲೆಯ ಭೀಮಾ ನದಿ ತೀರದಲ್ಲಿರುವ ಸನ್ನತಿ ಎಂಬ ಒಂದು ಸಣ್ಣ ಹಳ್ಳಿ. ಅಲ್ಲಿನ ಪುರಾತನ ಚಂದ್ರಲಾಂಬ ದೇವಸ್ಥಾನದ ಆವರಣದಲ್ಲಿ ಇರುವ ಕಾಳಿಗುಡಿಯ ಚಾವಣಿ ಇದ್ದಕ್ಕಿದ್ದಂತೆ ಕುಸಿದು ಬೀಳುತ್ತದೆ. ದೇವಸ್ಥಾನದ ಧರ್ಮದರ್ಶಿಗಳು ಭಯದಿಂದ ಓಡಿ ಬರುತ್ತಾರೆ. ಆದರೆ ಆ ಕುಸಿದ ಕಲ್ಲುಗಳ ಮಧ್ಯೆ ಕಂಡ ಆ ಒಂದು ದೃಶ್ಯ ಇಡೀ ಭಾರತದ ಇತಿಹಾಸವನ್ನೇ ಬದಲಾಯಿಸಿ ಬಿಡುತ್ತದೆ. ಹೌದು, ಆ ಕುಸಿದ ಕಲ್ಲುಗಳ ಕೆಳಗೆ ಬಚ್ಚಿಟ್ಟುಕೊಂಡಿದ್ದು ಕೇವಲ ಮಣ್ಣಲ್ಲ, ಬದಲಾಗಿ 2000 ವರ್ಷಗಳ ಹಳೆಯ ಒಂದು ಬೃಹತ್ ಬೌದ್ಧ ಸಾಮ್ರಾಜ್ಯ. ತಕ್ಷಣವೇ ಭಾರತೀಯ ಪುರಾತತ್ವ ಇಲಾಖೆಗೆ ಸುದ್ದಿ ಮುಟ್ಟಿಸಲಾಗುತ್ತದೆ. ಅಧಿಕಾರಿಗಳು ಬಂದು ಅಗೆಯಲು ಶುರು ಮಾಡಿದಾಗ ಒಂದರ ಮೇಲೊಂದು ಆಶ್ಚರ್ಯಗಳು ಹೊರಬೀಳುತ್ತವೆ. ಅಲ್ಲಿ ಸಿಕ್ಕಿದ್ದು ಸಾಮಾನ್ಯ ಸ್ಮಾರಕವಲ್ಲ, ದಕ್ಷಿಣ ಭಾರತದ ಅತಿ ದೊಡ್ಡ ಮಹಾಸ್ತೂಪ. ಈ ಉತ್ಖನದಲ್ಲಿ ಸಿಕ್ಕ ಒಂದು ಕಲ್ಲಿನ ಶಿಲ್ಪ ಇಡೀ ಪ್ರಪಂಚದ ಇತಿಹಾಸಕಾರರನ್ನು ಬೆಚ್ಚಿ ಬೀಳಿಸುತ್ತೆ. ನಾವೆಲ್ಲರೂ ಇತಿಹಾಸ ಪುಸ್ತಕಗಳಲ್ಲಿ ಸಾಮ್ರಾಟ್ ಅಶೋಕನ ಬಗ್ಗೆ ಓದಿದ್ದೀವಿ, ಆದರೆ ಆತನ ಮುಖ ಹೇಗಿತ್ತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಪ್ರಪಂಚದಾದ್ಯಂತ ಅಶೋಕನ ಸಾವಿರಾರು ಶಾಸನಗಳು ಸಿಕ್ಕಿವೆ, ಆದರೆ ಎಲ್ಲೂ ಅವನ ಚಿತ್ರವಿರಲಿಲ್ಲ. ಆದರೆ ಇಡೀ ಪ್ರಪಂಚದಲ್ಲೇ ಮೊದಲ ಬಾರಿಗೆ ಮತ್ತು ಏಕೈಕ ಬಾರಿಗೆ ಸಾಮ್ರಾಟ್ ಅಶೋಕನ ಮುಖವನ್ನು ಕೆತ್ತಿರುವ ಕಲ್ಲಿನ ಶಿಲ್ಪ ಸಿಕ್ಕಿದ್ದು ಇದೇ ನಮ್ಮ ಕಲಬುರಗಿಯ ಸನ್ನತಿಯಲ್ಲಿ. ಆ ಕಲ್ಲಿನ ಮೇಲೆ ಪ್ರಾಕೃತಿ ಭಾಷೆಯಲ್ಲಿ ರಾಯೋ ಅಸ್ಕೋ ಅಂದರೆ ರಾಜ ಅಶೋಕ ಎಂದು ಸ್ಪಷ್ಟವಾಗಿ ಬರೆಯಲಾಗಿತ್ತು. ಅಶೋಕನ ಕಾಲದಲ್ಲಿ ಅಂದರೆ ಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಸನ್ನತಿ ಒಂದು ಬೃಹತ್ ಮಹಾನಗರವಾಗಿತ್ತು. ಇದು ಕೇವಲ ಧಾರ್ಮಿಕ ಕೇಂದ್ರವಾಗಿರಲಿಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರವಾಗಿತ್ತು. ಇಲ್ಲಿ ರೋಮನ್ ಸಾಮ್ರಾಜ್ಯದ ನಾಣ್ಯಗಳು, ಸುಂದರವಾದ ಮಡಿಕೆಗಳು ಮತ್ತು ಆಭರಣಗಳು ಸಿಕ್ಕಿವೆ. ಅಂದರೆ ಅಂದಿನ ಕಾಲದಲ್ಲಿ ಕಲಬುರಗಿಯ ಈ ಹಳ್ಳಿ ಗ್ರೀಸ್ ಮತ್ತು ರೋಮ್ ದೇಶಗಳ ಜೊತೆ ನೇರ ವ್ಯಾಪಾರ ಸಂಪರ್ಕ ಹೊಂದಿತ್ತು. ಕಳಿಂಗ ಯುದ್ಧದ ನಂತರ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ. ಆ ಧರ್ಮವನ್ನು ಪ್ರಚಾರ ಮಾಡಲು ತನ್ನ ರಾಯಭಾರಿಗಳನ್ನು ದಕ್ಷಿಣ ಭಾರತಕ್ಕೆ ಕಳುಹಿಸಿದ. ಅವರು ಆಯ್ಕೆ ಮಾಡಿಕೊಂಡ ಜಾಗವೇ ಭೀಮಾ ನದಿಯ ದಡದಲ್ಲಿದ್ದ ಈ ಸನ್ನತಿ. ಆಗ ಮುಂದೆ ಬಂದ ಶಾತವಾಹನ ರಾಜರು ಈ ಸ್ತೂಪವನ್ನು ಮತ್ತಷ್ಟು ದೊಡ್ಡದಾಗಿ ಕಟ್ಟಿದರು. 100 ಕಲಾಕೃತಿಗಳು, ಆನೆಗಳು, ಕಮಲದ ಹೂವುಗಳು ಮತ್ತು ಬುದ್ಧನ ಜೀವನವನ್ನು ವಿವರಿಸುವ ಸುಂದರವಾದ ಕೆತ್ತನೆಗಳು ಈ ಮಹಾಸ್ತೂಪದ ಗೋಡೆಗಳನ್ನು ಅಲಂಕರಿಸಿದ್ದವು. ಈ ಸ್ತೂಪ ಎಷ್ಟು ದೊಡ್ಡದಾಗಿತ್ತು ಎಂದರೆ ಇದು ಮಧ್ಯಪ್ರದೇಶದ ಪ್ರಸಿದ್ಧ ಸಾಂಚಿ ಸ್ತೂಪಕ್ಕಿಂತಲೂ ಭವ್ಯವಾಗಿತ್ತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಆದರೆ ಕಾಲಕ್ರಮೇಣ ಭೂಕಂಪವೋ ಅಥವಾ ಪರಕೀಯರ ದಾಳಿಯೋ ಈ ಅದ್ಭುತ ಸಾಮ್ರಾಜ್ಯ ಮಣ್ಣಿನೆಡೆ ಹೂತು ಹೋಯಿತು. 1986ರಲ್ಲಿ ಇದು ಮತ್ತೆ ಬೆಳಕಿಗೆ ಬಂದರೂ ನಮ್ಮ ದುರಾದೃಷ್ಟ ನೋಡಿ, ಪ್ರಪಂಚಾದ್ಯಂತ ಬೌದ್ಧ ಧರ್ಮವನ್ನು ನಂಬುವ ಕೋಟ್ಯಾಂತರ ಜನರಿದ್ದಾರೆ. ಜಪಾನ್, ಚೀನಾ, ಶ್ರೀಲಂಕಾದಿಂದ ಜನ ಸಾಂಚಿ ಬೋಧಗಯಾಗೆ ಹೋಗುತ್ತಾರೆ. ಆದರೆ ನಮ್ಮ ಸನ್ನತಿಯ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ಇಂದಿಗೂ ಆ ಅಮೂಲ್ಯವಾದ ಅಶೋಕನ ಶಿಲ್ಪಗಳನ್ನು ಸರಿಯಾದ ಮ್ಯೂಸಿಯಂ ಇಲ್ಲದೆ ತಗಡು ಶೀಟ್ಗಳಲ್ಲಿ ಪ್ಲಾಸ್ಟಿಕ್ ಟಾರ್ಪಿನ ಅಡಿಯಲ್ಲಿ ಮುಚ್ಚಿಡಲಾಗಿದೆ. ಸರಿಯಾದ ರಸ್ತೆಗಳೆಲ್ಲ ಪ್ರಚಾರವಿಲ್ಲ. ಪ್ರಪಂಚಕ್ಕೆ ಸಾಮ್ರಾಟ್ ಅಶೋಕನ ಮುಖವನ್ನು ಪರಿಚಯಿಸಿದ್ದು ನಮ್ಮ ಹೆಮ್ಮೆಯ ಸನ್ನತಿ ಇಂದು ಪ್ಲಾಸ್ಟಿಕ್ ಕವರ್ಗಳ ಕೆಳಗೆ ಅನಾಥವಾಗಿ ಬಿದ್ದಿದೆ. ನಮ್ಮದೇ ನೆಲದ ಈ ಅದ್ಭುತ ಇತಿಹಾಸ ಮಣ್ಣಾಗಿರುವುದಕ್ಕೆ ಸರ್ಕಾರದ ನಿರ್ಲಕ್ಷ್ಯ ಕಾರಣವೋ ಅಥವಾ ಕನ್ನಡಿಗರಾದ ನಮ್ಮ ಮರೆವೋ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇಂತಹ ನೈಜ ಮತ್ತು ಆಳವಾದ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಜೈ ಹಿಂದ್.